ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಚಪಾತಿ ಮತ್ತು ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ರುಚಿಯಾಗಿ ಮಾಡ್ಬೋದು. ಹಾಯ್ ಫ್ರೆಂಡ್, ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಚಪಾತಿಗೆ ನೋಡಿ, ಮತ್ತು ಈರುಳ್ಳಿ ಹಚ್ಕೊತಾ ಇದ್ದೀನಿ. ಎಗ್ ಬುರ್ಜಿ ಮಾಡೋಕ್ಕೆ ಫ್ರೆಂಡ್ ಸಣ್ಣಗೆ ಹಚ್ಕೊತಾ ಇದ್ದೀನಿ. ಈ ರೀತಿ ಸಣ್ಣಗೆ ಹಚ್ಕೊಬೇಕು ಈರುಳ್ಳಿನ. ಎಗ್ ಬುರ್ಜಿ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ಈರುಳ್ಳಿ ಎಷ್ಟು ಬೇಕೋ ಅಷ್ಟು. ಹಸಿಮೆಣಸಿನ್ಕಾಯಿ 2 ಹಚ್ಕೊತಾ ಇದ್ದೀನಿ. ಖಾರ ಇದೆ, ಸೊ 2 ಹಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಹಚ್ಕೊಂಡ್ರೆ ಸಾಕು. ನಿಮ್ಗೆ ಉದ್ದ ಬೇಕಂದ್ರೆ ಉದ್ದ ಹಚ್ಕೊಳ್ಳಿ, ಸಣ್ಣ ಬೇಕಂದ್ರೆ ಸಣ್ಣ. ನೆಕ್ಸ್ಟು ಕೊತ್ತಂಬರಿ ಹಚ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸಣ್ಣಗೆ. ನೋಡಿ, ಈ ರೀತಿಯಾಗಿ ಕೊತ್ತಂಬರಿನ ಹಚ್ಕೋಬೇಕು. ನೆಕ್ಸ್ಟು ಮಸಾಲೆ, ಎಣ್ಣೆ ಬೇಕಾಗುತ್ತೆ. ಮತ್ತು ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಚಪಾತಿ ಉದ್ದಕ್ಕೆ ಹಿಟ್ಟು ನೋಡಿ ಇಷ್ಟು ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಮೊಟ್ಟೆ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ತೆ. ಎಣ್ಣೆ ಕಾದಿಂದೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈರುಳ್ಳಿನ ಹಾಕಬೇಕು ಫ್ರೆಂಡ್ಸ್. ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ. ಮೊಟ್ಟೆ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಎಗ್ ಬುರ್ಜಿಗೆ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಘಮ ಹೋಗೋ ತನಕ ನೋಡಿ. ಈ ಕಡೆ ಚಪಾತಿ ಸುಟ್ಕೊತಾ ಇದ್ದೀನಿ, ಆ ಕಡೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ತೆಳ್ಳಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ. ನೋಡಿ, ಈ ಕಡೆ ಆಗ್ತಾಯಿದೆ ಮೊಟ್ಟೆದು, ಈ ಕಡೆ ಚಪಾತಿ ರೆಡಿ ಆಗ್ತಾಯಿದೆ. ಇವಾಗ ಮಸಾಲೆ ಐಟಮ್, ಅದಕ್ಕೆ ಖಾರದ ಪುಡಿ, ಅರಿಶಿನ, ಬಿರಿಯಾನಿ ಪೌಡ್ರು ಅದೆಲ್ಲ ಹಾಕಬೇಕಾಗುತ್ತೆ. ನೆಕ್ಸ್ಟು ಮೊಟ್ಟೆ ಹಾಕ್ಕೊಬೇಕು. ಚೆನ್ನಾಗಿ ಮೊಟ್ಟೆ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ಉರಿನ ಕಮ್ಮಿ ಇಟ್ಕೊಂಡಿರ್ರಿ ಯಾವಾಗ್ಲೂ. ನೋಡಿ, ಈ ಥರ ಆಗುತ್ತೆ ಎಗ್ ಬುರ್ಜಿ. ಎಲ್ಲ ಮಸಾಲೆ ಹಾಕಿಂದು ಲಾಸ್ಟಿಗೆ ಮೊಟ್ಟೆ ಹೊಡೆದು ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಾರದ ಪುಡಿ, ಅರಿಶಿನ ಯಾಕೆ ಹಾಕ್ತಾರೆ ಅಂದರೆ ಸ್ಮೆಲ್ ಬರುತ್ತಲ್ಲ, ಜಿಡ್ಜಿ ಥರ ಸ್ಮೆಲ್ಲು, ಅದು ಹೋಗುತ್ತೆ. ನೋಡಿ, ಈ ಥರ ಆಗುತ್ತೆ ಲಾಸ್ಟೇ ಎಗ್ ಬುರ್ಜಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗುತ್ತೆ. ತೋರಿಸ್ತೀನಿ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಆಗುತ್ತೆ ಲಾಸ್ಟಿಗೆ ಎಗ್ ಬುರ್ಜಿ. ನೋಡಿ, ರೆಡಿ ಆಯಿತು ಎಗ್ ಬುರ್ಜಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.